ಬಾಬೂಜಿ ಆದರ್ಶಗಳನ್ನು ಅಳವಡಿಸಿಕೊಳ್ಳಿ. ಜಿಲ್ಲಾಧಿಕಾರಿ ಶ್ರೀರೂಪ. ಚಾಮರಾಜನಗರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 40ನೇ ಪುಣ್ಯಸ್ಮರಣೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾಜಿ ಉಪ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಬಾಬೂಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಬಾಬು ಜಗಜೀವನ್ ರಾಮ್ ಅವರು ಕಾರ್ಮಿಕ, ಆಹಾರ ಮತ್ತು ಕೃಷಿ ಹಾಗೂ ರಕ್ಷಣಾ ಸಚಿವರಾಗಿ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಆಹಾರ ಮತ್ತು ಕೃಷಿ ಸಚಿವರಾಗಿ ದೇಶದಲ್ಲಿ ಹಸಿರು ಕ್ರಾಂತಿ ತರುವ ಮೂಲಕ ಆಹಾರ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿಯಾಗಲು ಕಾರಣರಾದರು ಎಂದರು. ಜಿಲ್ಲಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷ ಬಸವನಪುರ ರಾಜಶೇಖರ್ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಅವರ ಫಲಾನುಭವಿಗಳು. ಆದ್ದರಿಂದ ನಾವು ಬಾಬೂಜಿ ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ದೊಡ್ಡ ಜವಾಬ್ದಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಂ. ಮುನಿರಾಜು, ಮುಖಂಡರಾದ ಸಿ.ಎಂ. ನರಸಿಂಹಮೂರ್ತಿ, ರವಿಕುಮಾರ್, ಎಂ. ಶಿವಕುಮಾರ್ ಅಧಿಕಾರಿಗಳು ಹಾಜರಿದ್ದರು. ವರದಿ ಒಮ್ಮನಂಜುಂಡ ನಾಯಕ, ಚಾಮರಾಜನಗರ. ಮತ್ತು ಅವ್ರ ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ನಮಗೆ ಹೇಗೆ ಬಾಂಗ್ಲಾನ ಸಪ್ರೇಟ್ ಮಾಡೋದಕ್ಕೆ ಸಹಕರಿಸಿದ್ರು. ಆಮೇಲೆ ಅವ್ರ ಕೆಲಸ ಹೇಗಿತ್ತು ಅಂತ ಹೇಳಿಬಿಟ್ಟು ಅವ್ರದ್ದು ಪ್ರತಿಯೊಂದು ಏನು ಕಾಂಟ್ರಿಬ್ಯೂಷನ್ ಟು ನೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಿದ್ರೆ ಅವರ ಪುಣ್ಯಸ್ಮರಣೆಯಲ್ಲಿ ಎಲ್ಲರೂ ತಾವೆಲ್ಲ ಭಾಗಿಯಾಗಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಮುದಾಯ ಭವನ ಕಾಮಗಾರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾವ ಕಾಲಕ್ಕೆ ಮಾಡ್ತಾರೆ, ಏನಾಗಿದೆ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲಾಸ್ಟ್ ಟೈಮ್ ತಾವು ಇದು ಮೀಟಿಂಗ್ ಅಲ್ಲಿ ಬಂದಿರಲಿಲ್ಲ ಅನ್ಸುತ್ತೆ. ಈಗ ಫೈನಲ್ ಆಗಿದೆ, ಎಲ್ಲರೆಲ್ಲ ಫೈನಲ್ ಆಗಿದೆ. 3 crores ಸ್ಥಳವನ್ನು ಈಗಾಗಲೇ ಎಲ್ಲ ಮುಖಂಡರ ಜೊತೆ ಮಾತಾಡಿ ಒಂದು ಫೈನಲೈಸ್ ಆಗಿದೆ. ಸರ್ಕಾರಕ್ಕೆ ಪ್ರತಿಮೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ಕೋರಿ ಜಿಲ್ಲಾಧಿಕಾರಿಯಿಂದ ಪ್ರಪೋಸಲ್ ಹೋಗಿದೆ. ಅದರಿಂದ ಪರ್ಮಿಷನ್ ಹಾಕಿಕೊಳ್ಳೆ ಪ್ರೋಸೆಸ್ ಮತ್ತೆ ಅವರ ಅನುಭವ ಒಂದು ಕ್ಲಿಷ್ಟಕರ ಪರಿಸ್ಥಿತಿನಲ್ಲಿ ಅವರು ಮೇಲೆ ಬರ್ತಾರೆ. ಬಂದು ಅವರು ಈ ದೇಶದ ಒಂದು ದೊಡ್ಡ ಒಂದು ನಿಮ್ನ ವರ್ಗದ ಒಂದು ಸಂಘಟನೆ ಮಾಡಿ ಈ ದೇಶದಲ್ಲಿ ಈ ಒಂದು ನಿಮ್ನ ವರ್ಗದ ಜನತೆಯ ಆಸೋತ್ತರಿಗೆ ಸ್ಪಂದಿಸುವ ಮುಖೇನ ಈ ದೇಶದಲ್ಲಿ ಒಂದು ದೊಡ್ಡ ಧ್ವನಿ ಆಗ್ತಾರೆ ಬಾಬೂಜಿಯವರು. ಬಂಧುಗಳೇ, ಅವರು ಬಾಬೂಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಮಧ್ಯಂತರ ಒಂದು ಸರ್ಕಾರದಲ್ಲಿ ಕಾರ್ಮಿಕ ಮಂತ್ರಿ ಆಗಿರ್ತಾರೆ. ಕಾರ್ಮಿಕ ಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಅವರು 1946, 47, 48, 52 ಹಲವಾರು ಕಾಯ್ದೆಗಳು ತರ್ತಾರೆ. ಕಾರ್ಮಿಕ ನಿಧಿ ಇರ್ಬೋದು, ಕಾರ್ಮಿಕ ಒಂದು ಭವಿಷ್ಯ ಒಂದು ಕಾಯ್ದೆ ಇರ್ಬೋದು, ಕಾರ್ಮಿಕರಿಗೆ ವಿಮಾ ಸೌಲಭ್ಯ ಕಾಯ್ದೆ ಇರ್ಬೋದು, ಮತ್ತೆ ರೈಲ್ವೆ ಕಾರ್ಮಿಕರಿಗೆ ಒಂದು ಭದ್ರತೆ ಇರ್ಬೋದು, ಹಲವಾರು ಕಾಯ್ದೆಗಳನ್ನ ಅವರು ಜಾರಿಗೆ ತರೋ ಮುಖೇನ ಬಾಬೂಜಿಯವರು ಅವರದೇ ಆದಂತಹ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಏನಾದ್ರು ಪರಿಶಿಷ್ಟ ಜಾತಿಗೆ ಮುಂಬಡ್ತಿ ಅದನ್ನು ಪ್ರತಿಪಾದಿಸ್ತಾ ಮೊಟ್ಟ ಮೊದಲಿಗ ಡಾಕ್ಟರ್ ಬಾಬು ಜಗಜೀವನ್ ರಾಮ್. ಆತ್ಮೀಯ ಬಂಧುಗಳೇ, ನಾವು ಇವತ್ತು ಬಾಬೂಜಿಯವರನ್ನ ಯಾಕೆ ಸ್ಮರಿಸಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಅವರ ಫಲಾನುಭವಿಗಳು. ಈ ದೇಶದಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ಇಂಡಿಯಾ ಯುದ್ಧ ಆದಂತ ಸಂದರ್ಭದಲ್ಲಿ ನಮ್ಮ ದೇಶ ಒಂದು ಆಹಾರ ಭದ್ರತೆಯಲ್ಲಿ ನಾವು ತುಂಬಾ ಸಂಕಷ್ಟದಲ್ಲಿಡಾಗಿದ್ದೀವಿ. ಇವರು ವಿದೇಶ ಪ್ರವಾಸ ಮಾಡಿ ಡಾಕ್ಟರ್ ಬಾಬೂಜಿಯವರು ಆ ವಿದೇಶದಲ್ಲಿ ಯಾವ ರೀತಿ ವ್ಯವಸಾಯ ಮಾಡ್ತಾರೆ, ವ್ಯವಸಾಯ ಮಾಡೋ ಮುಖ್ಯನ ಹೆಂಗೆ ಆಹಾರ ಒಂದು ಇದನ್ನೀಗ ಭದ್ರತೆ ಈ ದೇಶಕ್ಕೆ ಒದಗಿಸಬೇಕು ಅಂತೇಳಿ ಭಾರತ ದೇಶದವರು ಅಳವಡಿಸಿ ಆ ಒಂದು ಸಂದರ್ಭದಲ್ಲಿ ಅವರು ದೊಡ್ಡ ಕ್ರಾಂತಿ ಮಾಡ್ತಾರೆ. ಆ ಒಂದು ಕ್ರಾಂತಿನೇ ಹಸಿರು ಕ್ರಾಂತಿಯ ಹರಿಕಾರ, ಹಸಿರು ಕ್ರಾಂತಿ. ಅದರಿಂದ ಇವತ್ತು ನಾವು ನೀವೆಲ್ಲರೂ ಬಾಬೂಜಿಯವರನ್ನ ಹಸಿರು ಕ್ರಾಂತಿ ಹರಿಕಾರ ಅಂತೇಳಿ ನಾವು ಸ್ಮರಿಸುವಂತ ಒಂದು ಸಂದರ್ಭ. ಮತ್ತೆ ಈಗಿನ ಈಗಿನ ಬಾಂಗ್ಲಾದೇಶ ಏನಾದ್ರು ಉದಯವಾಗಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಬಾಬೂಜಿಯವರೇ ರಕ್ಷಣಾ ಮಂತ್ರಿ ಆಗಿರ್ತಾರೆ. ಆ ಒಂದು ರಕ್ಷಣಾ ಮಂತ್ರಿ ಆಗಿದಂತ ಸಂದರ್ಭದಲ್ಲಿ
ನಮ್ಮ ಬಾಂಗ್ಲಾದೇಶ, ಈಗಿನ ಬಾಂಗ್ಲಾದೇಶ ಉದಯವಾಗುತ್ತೆ. ಮತ್ತೆ ಒಂದು ದೊಡ್ಡ ಈ ಒಂದು ವಿಚಾರ ನಿಮ್ಗೆ ಹೇಳ್ಬೇಕಾಗುತ್ತೆ. 1935ನೇ ಇಸ್ವಿನಲ್ಲಿ ಆಗಿನ ವೈಸರಾಯ್ ಒಂದು ಬ್ರಿಟಿಷ್ ಇಂಡಿಯಾ ಆಕ್ಟ್, ಅದರಲ್ಲಿ 4,000 ಪುಟಗಳ ಒಂದು ವರದಿ ಕೊಡುತ್ತೆ. ಏನೋ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅವ್ರು ಯಾವ ರೀತಿ ಆ ಸೌಲಭ್ಯಕ್ಕೆ ಸೇರ್ಬೇಕು, ಅವ್ರಿಗೆ ಯಾವ ರೀತಿ ಸವಲತ್ತು ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೊಡ್ತಾರೆ. ಆದ್ರೆ 530 ಕ್ಯಾಸ್ಟ್ ಸೇರಿರುತ್ತೆ. ಆ 530 ಕ್ಯಾಸ್ಟ್ ಅಲ್ಲಿ ಕೆಲವು ಸಮುದಾಯಗಳು ಬಿಟ್ಟಿರ್ತಾರೆ. ಯಾರು ಇಂಡಿಯನ್ ಬ್ರಿಟಿಷ್ ಆಕ್ಟ್ ಅಲ್ಲಿ ಬಿಟ್ಟಿರ್ತಾರೆ. ಆ ವೈಸರಾಯ್ಗೆ ಮನವರಿಕೆ ಮಾಡ್ತಾರೆ. ಈ ದಲಿತ ಸಮುದಾಯ